ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆ್ಯಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅದೇ ರೀತಿ ನಮ್ಮ ಬಳಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ಇದೆ. ಸೊ ನೀವು ಯಾರು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಿತ್ತು, ಅದೇ ರೀತಿ ಪಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋದಿತ್ತು, ಇಲ್ಲ ಕರೆಕ್ಷನ್ ಮಾಡಿಸೋದಿತ್ತು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೀಗೆ ಹಲವಾರು ರೀತಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ನಮ್ಮ ಬಳಿ ಇದೆ. ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ನಲ್ಲಿ ನೀವೇನಾದರೂ 10,000 to 15,000 ರೂಪಾಯಿ ಒಳಗಡೆ ಒಂದು ಬೆಸ್ಟ್ ಸ್ಮಾರ್ಟ್ಫೋನ್ನ ಹುಡುಕ್ತಿದ್ದೀರಾ ಅಂದರೆ ಈ ಒಂದು ವಿಡಿಯೋದಲ್ಲಿ ಟಾಪ್ 5 ಬೆಸ್ಟ್ 5G ಒಂದು ಸ್ಮಾರ್ಟ್ಫೋನ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಕೂಡ 10,000 to 15,000 ರೂಪಾಯಿ ಒಳಗಡೆ ಯಾವ್ಯಾವೆಲ್ಲ ಒಂದು ಸ್ಮಾರ್ಟ್ಫೋನ್ಗಳು ಅವೈಲೇಬಲ್ ಇದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಅಂಡರ್ 10K ಒಳಗಡೆ ಯಾವ್ಯಾವೆಲ್ಲ ಒಂದು ಸ್ಮಾರ್ಟ್ಫೋನ್ಗಳು ಅವೈಲೇಬಲ್ ಇದೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ಹೋಗಿ ನೋಡಿಲ್ಲ ಅಂದರೆ ಈ ಕೂಡಲೇ ನೋಡ್ಕೊಂಬನ್ನಿ. ಸೊ ಆ ಒಂದು ವಿಡಿಯೋನ ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ. ಅದೇ ರೀತಿ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ಅವಾಗಾರು ಆ ಒಂದು ವಿಡಿಯೋನ ನೋಡ್ಕೊಬೋದು. ಸೊ ಇನ್ನು ನೆಕ್ಸ್ಟು ವಿಡಿಯೋ ವಿಚಾರಕ್ಕೆ ಬರೋಣ. ಸೊ ಯಾವ್ಯಾವೆಲ್ಲ ಒಂದು ಸ್ಮಾರ್ಟ್ಫೋನ್ಗಳು ಅವೈಲೇಬಲ್ ಇದೆ ಅಂತ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ನೀವು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ನಲ್ಲಿ ಒಂದು ಆಫರ್ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಹತ್ರ ಏನಾದರೂ HDFC ಬ್ಯಾಂಕ್ ಇತ್ತು ಅಂದರೆ ನಿಮಗೆ ಫ್ಲ್ಯಾಟ್ 10% ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ನಿಮ್ಮ ಹತ್ರ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇತ್ತು ಅಂದರೆ HDFC ಬ್ಯಾಂಕಿಂದು ಸೊ ಯೂಸ್ ಮಾಡಿಕೊಂಡು 10% ಡಿಸ್ಕೌಂಟ್ನ ತಗೊಳ್ಳಿ. ಅದೇ ರೀತಿ ನಿಮಗೆ ಈ ಒಂದು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಮತ್ತು ಈಸಿ EMI ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಸೊ ನೀವು ಈಸಿ EMI ಕೂಡ ಮಾಡಿಸ್ಕೊಬೋದು. ನಿಮಗೆ 6 ಮಂತು ಅಥವಾ 9 ಮಂತ್ಸು ಇಲ್ಲ 12 ಮಂತ್ಸು ಇಲ್ಲ 24 ಮಂತ್ಸ್ ತನಕನೂ ನಿಮಗೆ EMI ಅವೈಲೇಬಲ್ ಇದೆ. ಸೊ ನಿಮಗೆ ಏನು ಕಂಫರ್ಟಬಲ್ ಇದೆ, ನೋ ಕಾಸ್ಟ್ EMI ನಿಮಗೆ ಎಷ್ಟು ಕಂಫರ್ಟಬಲ್ ಇದೆ ನೀವು ಅಷ್ಟಕ್ಕೆ EMI ಕೂಡ ಮಾಡಿಸ್ಕೊಬೋದು. ಸೊ ಇನ್ನು ಲೀಸ್ಟ್ನಲ್ಲಿ ಮೊದಲನೇ ಒಂದು ಸ್ಮಾರ್ಟ್ಫೋನ್ ಬಂದು ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು ಮೋಟ್ರೋಲಾ ಕಡೆಯಿಂದ ಮೋಟ್ರೋಲಾ G64 5G ಸ್ಮಾರ್ಟ್ಫೋನ್ನ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ಮೋಸ್ಟ್ ಯಾವುದೇ ಒಂದು ಸ್ಮಾರ್ಟ್ಫೋನ್ನ ನಾನು ತಿಳಿಸಿದ್ರು ನಿಮಗೆ 5G ಸ್ಮಾರ್ಟ್ಫೋನ್ಗಳನ್ನೇ ತಿಳಿಸಿರ್ತೀನಿ. ಇಲ್ಲಿ ನಾನು ಯಾವುದನ್ನು 4G ಸ್ಮಾರ್ಟ್ಫೋನ್ ತಗೊಂಡಿಲ್ಲ, ಎಲ್ಲ 5G ಸ್ಮಾರ್ಟ್ಫೋನ್ಗಳೇ. ಇನ್ನು ಇದರ ಒಂದು ಸ್ಪೆಸಿಫಿಕೇಶನ್ ನೋಡೋದಾದರೆ, ಇದರ ಒಂದು ಸ್ಪೆಸಿಫಿಕೇಶನ್ ನೀವು ನೋಡ್ತಾ ಇದ್ದೀರಾ 12GB ರ್ಯಾಮ್ ಕೊಡ್ತಾ ಇದ್ದಾರೆ. ಸೊ 12GB ರ್ಯಾಮ್ 256GB ಇಂಟರ್ನಲ್ ಸ್ಟೋರೇಜ್ ಇರೋ ಒಂದು ವೇರಿಯಂಟ್ ಇದೆ. ಸೊ ಇದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಈ ಒಂದು ಪ್ರೈಸ್ ರೇಂಜಿಗೆ ಇಷ್ಟು ಒಳ್ಳೆ ಸ್ಟೋರೇಜ್ ಕೊಡ್ತಾ ಇರೋದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದೇ ರೀತಿ ಡಿಸ್ಪ್ಲೇ ನೋಡೋದಾದರೆ 6.5 ಇಂಚ್ ಫುಲ್ HD+ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಕ್ರೇಜಿ ಅನ್ನಿಸ್ತು. ಸೊ ಕ್ರೇಜಿ ಡಿಸ್ಪ್ಲೇ ಅಂತ ಹೇಳ್ತೀನಿ. ಫುಲ್ HD+ ಡಿಸ್ಪ್ಲೇ ಕೊಡ್ತಾ ಇರೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದೇ ರೀತಿ ಕ್ಯಾಮ್ರಾ ವಿಚಾರಕ್ಕೆ ಬರೋದಾದರೆ, ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ ಡ್ಯುಯಲ್ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 MP OIS ಕ್ಯಾಮ್ರಾ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿದೆ. ಸೊ ನೀವೇನಾದ್ರು ಫೋಟೋ ತೆಗಿಬೇಕಾದ್ರೆ, ವಿಡಿಯೋ ತೆಗಿಬೇಕಾದ್ರೆ, ಸೊ ಏನಾದರೂ ಫೋನ್ ಶೇಕ್ ಆಯಿತು ಅಂದರು ಸೊ ಯಾವುದೇ ರೀತಿ ಇಶ್ಯೂ ಆಗಲ್ಲ. ಸೊ ಒಂದು ಕ್ವಾಲಿಟಿ ಫೋಟೋಸ್ ಮತ್ತು ಕ್ವಾಲಿಟಿ ವಿಡಿಯೋಸ್ಗಳು ಬರುತ್ತೆ. ಸೊ ಅದೇ ರೀತಿ ಫ್ರಂಟ್ ಕ್ಯಾಮ್ರಾ ವಿಚಾರಕ್ಕೆ ಬರೋದಾದರೆ, ಫ್ರಂಟ್ ಕ್ಯಾಮ್ರಾನು ಕೂಡ ಅಷ್ಟೇ 16 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ಸೊ ಅದೇ ರೀತಿ 6000 mAh ಬ್ಯಾಟ್ರಿ ಕೆಪಾಸಿಟಿ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಅರೌಂಡ್ ಅಂದರೂ 1-1.5 ದಿನ ಆರಾಮಾಗಿ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಿದು ಕೂಡ. ಅದೇ ರೀತಿ ಪ್ರಾಸೆಸರ್ ನೋಡೋದಾದರೆ, ಪ್ರಾಸೆಸರ್ ಬಂದು ನಿಮಗೆ ಡೈಮೆನ್ಸಿಟಿ 7025 ಒಂದು 5G ಪ್ರಾಸೆಸರ್ ಕೊಟ್ಟಿದ್ದಾರೆ. ಪ್ರಾಸೆಸರ್ ಕೂಡ ಈ ಒಂದು ಪ್ರೈಸ್ ರೇಂಜ್ಗೆ ಡೀಸೆಂಟ್ ಅಂತ ಹೇಳ್ತೀನಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಗೇಮಿಂಗಿಗೋಸ್ಕರ ತೊಗೊಂಬೇಡಿ, ನಾರ್ಮಲ್ ಒಂದು ಡೇ ಟು ಡೇ ಯೂಸೇಜ್ಗೆ ಒಂದು ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ. ಸೊ ನಾನಿಲ್ಲಿ ಯಾವೆಲ್ಲ ಒಂದು ಸ್ಮಾರ್ಟ್ಫೋನ್ಗಳು ತಿಳಿಸ್ಕೊಡ್ತೀನಿ, ಆ ಎಲ್ಲ ಸ್ಮಾರ್ಟ್ಫೋನ್ಗಳದ್ದು ಒಂದು ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವಿಡಿಯೋನ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ನು ಇದರ ಒಂದು ಪ್ರೈಸ್ ವಿಚಾರಕ್ಕೆ ಬರೋದಾದರೆ, ನೀವು ಏನಾದರೂ HDFC ಬ್ಯಾಂಕಿಂದು ಆಫರ್ ತೊಗೊಂಡು ನೀವ್ಯಾರು ಈ ಒಂದು ಮೊಬೈಲ್ನ ಖರೀದಿ ಮಾಡ್ತಿದ್ದೀರಾ ಅಂದರೆ ಸೊ ನಿಮಗೆ 13,999 ರೂಪಾಯಿಗೆ ಆರಾಮಾಗಿ ಈ ಒಂದು ಫೋನ್ನ ಖರೀದಿ ಮಾಡ್ಬೋದು. ಸೊ 10% ಡಿಸ್ಕೌಂಟ್ ಸಿಗುತ್ತೆ ಅಲ್ವಾ. ಸೊ ಅಲ್ಲಿಗೆ 13,999 ರೂಪಾಯಿಗೆ ಈ ಒಂದು ಫೋನ್ನ ಖರೀದಿ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ಲೀಸ್ಟ್ನಲ್ಲಿ ಎರಡನೇ ಒಂದು ಸ್ಮಾರ್ಟ್ಫೋನ್ ಬಂದು ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲಿ. ಸೊ ಸ್ಯಾಮ್ಸಂಗಲ್ಲಿ ನೋಡೋದಾದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A15 5G ಸ್ಮಾರ್ಟ್ಫೋನ್ನ ನಾನಿಲ್ಲಿ ಆಯ್ಕೆ ಮಾಡ್ಕೊಂಡು
ತೊಗೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಈ ಒಂದು ಸ್ಮಾರ್ಟ್ಫೋನ್ ಕೂಡ. ಸೊ ಸಿಕ್ಕಾಪಟ್ಟೆ ಪ್ರೀಮಿಯಮ್ ಆಗು ಕೂಡ ಇದೆ ನೋಡೋದಕ್ಕೆ. ಸೊ ಟಿಯರ್ ಡ್ರಾಪ್ ನಾಚ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಡಿಸ್ಪ್ಲೇ ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಇನ್ನು ಇದರ ಒಂದು ಸ್ಪೆಸಿಫಿಕೇಶನ್ ನೋಡೋದಾದರೆ ನಿಮಗೆ ಇದರಲ್ಲಿ 6GB ರ್ಯಾಮ್ ಸಿಗುತ್ತೆ, 128GB ಇಂಟರ್ನಲ್ ಸ್ಟೋರೇಜ್ ಇರೋ ಒಂದು ವೇರಿಯಂಟ್ ಕೂಡ ಸಿಗುತ್ತೆ. ಅದೇ ರೀತಿ ಡಿಸ್ಪ್ಲೇ ನೋಡೋದಾದರೆ 6.5 ಇಂಚ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಕ್ಯಾಮ್ರಾ ವಿಚಾರಕ್ಕೆ ಬರೋದಾದರೆ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ ಟ್ರಿಪಲ್ ರೇಯರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ 13 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬರೋದಾದರೆ ಬ್ಯಾಟ್ರಿ ಬಂದ್ಬಿಟ್ಟು 5000 mAh ಬ್ಯಾಟ್ರಿ ಕೆಪಾಸಿಟಿ ಕೂಡ ಕೊಟ್ಟಿದ್ದಾರೆ. ಅರೌಂಡ್ ಅಂದ್ರೆ ನಿಮಗೆ ಒಂದಿನ ಆರಾಮಾಗಿ ಬರುತ್ತೆ ಬ್ಯಾಟ್ರಿ ಬ್ಯಾಕಪ್ಪು. ಸೊ ಬ್ಯಾಟ್ರಿ ಕೂಡ ಚೆನ್ನಾಗಿದೆ. ಇನ್ನು ಪ್ರೊಸೆಸರ್ ನೋಡೋದಾದರೆ ಡೈಮೆನ್ಸಿಟಿ 6100 ಪ್ಲಸ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲಿ ಈ ಒಂದು ಪ್ರೊಸೆಸರ್ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೀವ್ಯಾರು ಸ್ಯಾಮ್ಸಂಗ್ ಲವರ್ ಇದ್ದೀರಾ ಅಂದರೆ ಸೊ ಈ ಒಂದು ಫೋನ್ನ ಆರಾಮಾಗಿ ಖರೀದಿ ಮಾಡ್ಬೋದು. ಸೊ ಇದರ ಒಂದು ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 15199 ರೂಪಾಯಿ ಇದೆ. ಆಫರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 12999 ರೂಪಾಯಿ ಇದೆ. ಸೊ ಆಫರಲ್ಲಿ ನೀವು ಆರಾಮಾಗಿ ಇದನ್ನು ಕಣ್ಣು ಮುಚ್ಕೊಂಡು ತೊಗೊಬೋದು. ಸೊ ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಒಂದು ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ. ನೀವು ಎಕ್ಸ್ಚೇಂಜ್ ಆಫರ್ ಎಲ್ಲ ಯೂಸ್ ಮಾಡಿಕೊಂಡು ಸೊ ಆರಾಮಾಗಿ 12999 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಸೊ ಇನ್ನು ಲೀಸ್ಟ್ನಲ್ಲಿ ಮೂರನೇ ಒಂದು ಸ್ಮಾರ್ಟ್ಫೋನ್ ಬಂದು ರಿಯಲ್ಮಿ ಕಡೆಯಿಂದ ರಿಯಲ್ಮಿ P1 5G ಸ್ಮಾರ್ಟ್ಫೋನ್ ಆಗಿದೆ. ಸೊ ಈ ಒಂದು ಸ್ಮಾರ್ಟ್ಫೋನಿನ ಪ್ರೈಸ್ ನೋಡೋದಾದರೆ ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 13999 ರೂಪಾಯಿ ಒರಿಜಿನಲ್ ಪ್ರೈಸ್ ಇದೆ. ಸೊ ನೀವು ಬ್ಯಾಂಕ್ ಆಫರ್ನೆಲ್ಲ ರಿಡೀಮ್ ಮಾಡಿಕೊಂಡು ಎಷ್ಟು ಪರ್ಚೇಸ್ ಮಾಡ್ಬೋದು ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಇದರ ಒಂದು ಸ್ಪೆಸಿಫಿಕೇಶನ್ ನೋಡೋದಾದರೆ ಇದು ಬಂದು ನಿಮಗೆ 6GB ರ್ಯಾಮ್ 128GB ಇಂಟರ್ನಲ್ ಸ್ಟೋರೇಜ್ ಇರೋ ಒಂದು ವೇರಿಯಂಟ್ ಇದೆ. ಸೊ ಬೇಸಿಕ್ ವೇರಿಯಂಟ್ನ ನೀವು ಪರ್ಚೇಸ್ ಮಾಡ್ತೀನಿ ಅಂದರೆ ಸೊ ನಿಮಗೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಡಿಸ್ಪ್ಲೇ ನೋಡೋದಾದರೆ ಡಿಸ್ಪ್ಲೇ ಬಂದ್ಬಿಟ್ಟು ನಿಮಗೆ 6.67 ಇಂಚ್ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಸೊ ಕ್ರೇಜಿ ಡಿಸ್ಪ್ಲೇ ಅಂತ ಹೇಳ್ತೀನಿ ಈ ಒಂದು ಪ್ರೈಸ್ ರೇಂಜಿಗೆ. ಅದೇ ರೀತಿ ಕ್ಯಾಮ್ರಾ ನೋಡೋದಾದರೆ ಡ್ಯುಯಲ್ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದರೆ 5000 mAh ಬ್ಯಾಟ್ರಿ ಕೆಪಾಸಿಟಿ ಕೂಡ ಕೊಟ್ಟಿದ್ದಾರೆ. ಇನ್ನು ಪ್ರೊಸೆಸರ್ ನೋಡೋದಾದರೆ ಡೈಮೆನ್ಸಿಟಿ 7050 5G ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತ ಹೇಳ್ತೀನಿ. ಸೊ ಯಾವುದಕ್ಕೂ ನೀವು ಒಂದು ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವಿಡಿಯೋ ನೋಡೋ ಮುಖಾಂತರ ಪರ್ಚೇಸ್ ಮಾಡ್ಬೋದು. ಸೊ ಇನ್ನು ಪ್ರೈಸ್ ವಿಚಾರಕ್ಕೆ ನೋಡೋದಾದರೆ ನೀವು ಬೇಸ್ ವೇರಿಯಂಟ್ನ 12999 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಬೇಸಿಕ್ ವೇರಿಯಂಟು 6GB ರ್ಯಾಮ್ 128GB ಇಂಟರ್ನಲ್ ಸ್ಟೋರೇಜ್ ಇರೋ ವೇರಿಯಂಟ್ ಏನಿದೆ ಇದನ್ನು ನೀವು 12999 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಡೀಸೆಂಟ್ ಫೋನ್ ಅಂತ ಹೇಳ್ತೀನಿ. ಯಾವುದಕ್ಕೂ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವಿಡಿಯೋ ನೋಡೋ ಮುಖಾಂತರ ನೀವು ಆ ಒಂದು ಫೋನ್ನ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಬೋದು. ಸೊ ಇನ್ನು ಲೀಸ್ಟ್ನಲ್ಲಿ ನಾಲ್ಕನೇ ಒಂದು ಸ್ಮಾರ್ಟ್ಫೋನ್ ಬಂದು ಪೋಕೋ ಕಡೆಯಿಂದ ಪೋಕೋ X6 5G ಸ್ಮಾರ್ಟ್ಫೋನ್ ಆಗಿದೆ. ಸೊ ಈ ಒಂದು ಫೋನಿನ ಪ್ರೈಸ್ ನೋಡೋದಾದರೆ 15999 ರೂಪಾಯಿ ಅಂತ ತೋರಿಸ್ತಾ ಇದ್ದಾರೆ. ಸೊ ನೀವು ಬ್ಯಾಂಕ್ ಆಫರ್ನ ರೆಡಿ ಮಾಡ್ಕೊಂತು ಅಂದರೆ ಇನ್ನೂ ಕಡಿಮೆ ಆಗುತ್ತೆ. ಎಷ್ಟು ಕಮ್ಮಿ ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ಇದರ ಒಂದು ಸ್ಪೆಸಿಫಿಕೇಶನ್ ನೋಡೋದಾದರೆ ಇದು ಬಂದು ನಿಮಗೆ 8GB ರ್ಯಾಮ್ 256GB ಇಂಟರ್ನಲ್ ಸ್ಟೋರೇಜ್ ಇರೋ ಒಂದು ವೇರಿಯಂಟ್ ಸಿಗುತ್ತೆ. ಅದೇ ರೀತಿ ಡಿಸ್ಪ್ಲೇ ನೋಡೋದಾದರೆ ನಿಮಗೆ 6.67 ಇಂಚ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಡಿಸ್ಪ್ಲೇ ತುಂಬ ದೊಡ್ಡ ಡಿಸ್ಪ್ಲೇ ಅಂತಲೇ ಹೇಳ್ತೀನಿ. ಜೊತೆಗೆ ಪಂಚೋಲ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ಯಾಮ್ರಾ ನೋಡೋದಾದರೆ 64 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇಯರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 64 ಮೆಗಾ ಪಿಕ್ಸೆಲ್ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಇನ್ನು ನೆಕ್ಸ್ಟು ಬ್ಯಾಟ್ರಿ ನೋಡೋದಾದರೆ 5100 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಇನ್ನು ಪ್ರೊಸೆಸರ್ ನೋಡೋದಾದರೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಒಂದು 5G ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಕ್ರೇಜಿ ಪ್ರೊಸೆಸರ್ ಅಂತ ಹೇಳ್ತೀನಿ ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ. ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಸ್ಮಾರ್ಟ್ಫೋನ್ ಕೂಡ ವರ್ತ್ ಇದೆ. ಬಟ್ ಆದರೆ ಪೋಕೋ ಫೋನ್ಗಳಲ್ಲಿ ಮದರ್ ಬೋರ್ಡ್ ಇಶ್ಯೂ ಇದೆ. ಸೊ ನೋಡಿಕೊಂಡು ತಗೊಳ್ಳಿ. ಸೊ ಆಫ್ಟರ್ 6 ಮಂತ್ ರಿವ್ಯೂ ಮಾಡಿರ್ತಾರೆ ಸೊ ಮೊಬೈಲ್ಗಳನ್ನ. ಸೊ ಅವ್ರು ಯೂಸ್ ಮಾಡಿ ಸೊ ಆಫ್ಟರ್ 6 ಮಂತ್ ರಿವ್ಯೂ ವೀಡಿಯೋಸ್ಗಳನ್ನ ನೋಡಿ, ಜೊತೆಗೆ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವೀಡಿಯೋಸ್ಗಳನ್ನೂ ಕೂಡ ನೋಡಿ ಈ ಒಂದು ಮೊಬೈಲಲ್ಲಿ. ಸೊ ಚೆನ್ನಾಗಿತ್ತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು, ಬಜೆಟ್ ಸೂಟ್ ಆಗ್ತಿದೆ ಅಂದರೆ. ಸೊ ಇದರ ಒಂದು ಒರಿಜಿನಲ್ ಪ್ರೈಸ್ ನೋಡೋದಾದರೆ ಇದರ ಒಂದು ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 15999 ರೂಪಾಯಿ ಆಗುತ್ತೆ. ಬ್ಯಾಂಕ್ ಡಿಸ್ಕೌಂಟ್ ಎಲ್ಲ ಸೇರಿ ನಿಮಗೆ ಅರೌಂಡ್ ಅಂದರು 14999 ರೂಪಾಯಿ, ಅಂದರೆ ಕರೆಕ್ಟ್ 15,000 ರೂಪಾಯಿಗೆ ಸೊ ನೀವು ಪರ್ಚೇಸ್ ಮಾಡ್ಬೋದು. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ವರ್ತ್ ಇದೆ. ಸೊ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ ಪೋಕೋ X6 5G. ಸೊ ಸ್ಪೆಸಿಫಿಕೇಶನ್ ನೋಡಿಕೊಂಡು ನಾನು ಹೇಳ್ತಾ ಇದ್ದೀನಿ. ನೀವು ಯಾವುದಕ್ಕೂ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವಿಡಿಯೋ ನೋಡೋ ಮುಖಾಂತರ
ಚೆಕ್ ಮಾಡ್ಕೊಬೋದು. ಸೊ ಇನ್ನು ಲೀಸ್ಟ್ನಲ್ಲಿ ಲಾಸ್ಟ್ ಸ್ಮಾರ್ಟ್ಫೋನ್ 5ನೇ ಒಂದು ಸ್ಮಾರ್ಟ್ಫೋನು CMF ಕಡೆಯಿಂದ CMF ಬೈ ನಥಿಂಗ್ ಫೋನ್ 1 ಸ್ಮಾರ್ಟ್ಫೋನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಸ್ಮಾರ್ಟ್ಫೋನ್ ಬಂದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 14,999 ರೂಪಾಯಿ ಅಂತ ತೋರಿಸ್ತಾ ಇದ್ದಾರೆ. ಸೊ ನಿಮಗೆ ಬ್ಯಾಂಕ್ ಡಿಸ್ಕೌಂಟ್ ಎಲ್ಲ ಸೇರಿ ಎಷ್ಟು ಸಿಗುತ್ತೆ ಅಂತ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಎಕ್ಸಾಕ್ಟ್ ಆಗಿ. ಸೊ ಇದರ ಒಂದು ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಇದು ಬಂದು ನಿಮಗೆ 6GB RAM 128GB ಇಂಟರ್ನಲ್ ಸ್ಟೋರೇಜ್ ಇರೋ ಒಂದು ವೇರಿಯಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ಇದರ ಒಂದು ಡಿಸ್ಪ್ಲೇ ನೋಡೋದಾದ್ರೆ ಡಿಸ್ಪ್ಲೇ ಬಂದು 6.67 ಇಂಚ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅದೇ ರೀತಿ ಕ್ಯಾಮ್ರಾ ನೋಡೋದಾದ್ರೆ ಡುವೆಲ್ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾ ನೋಡೋದಾದ್ರೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಇನ್ನು ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದ್ರೆ ಬ್ಯಾಟ್ರಿ ಬಂದು 5000 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಜೊತೆಗೆ ಪ್ರೊಸೆಸರ್ ನೋಡೋದಾದ್ರೆ ಪ್ರೊಸೆಸರ್ ಬಂದು ನಿಮಗೆ ಡೈಮೆನ್ಸಿಟಿ 7300 5G ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಕ್ರೇಜಿ ಪ್ರೊಸೆಸರ್ ಅಂತ ಹೇಳ್ತೀನಿ. ಈ ಒಂದು ಪ್ರೈಸ್ ರೇಂಜಿಗೆ ನೀವ್ಯಾರು ನಥಿಂಗ್ ಫೋನಲ್ಲಿ ಏನಾದ್ರು ಮೊಬೈಲ್ ನೋಡ್ತಿದ್ದೀರಾ ಅಂದರೆ ಚೆನ್ನಾಗಿದೆ. ಬಟ್ ಆದರೆ ಸರ್ವಿಸ್ ಸೆಂಟರ್ ಚೆಕ್ ಮಾಡ್ಕೊಳ್ಳಿ. ಇದು ಎಲ್ಲ ಊರಲ್ಲೂ ಕೂಡ ಸರ್ವಿಸ್ ಸೆಂಟರ್ ಅವೈಲೇಬಲ್ ಇಲ್ಲ. ಹೊಸ ಫೋನು, ಹೊಸ ಬ್ರ್ಯಾಂಡು, ಹೊಸ ಕಂಪನಿ. ಸೊ ನೋಡಿಕೊಂಡು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಸೊ ಇದರ ಒಂದು ಆಫರ್ ನೋಡೋದಾದ್ರೆ ನೀವು ಬ್ಯಾಂಕ್ ಆಫರ್ನೆಲ್ಲ ರಿಡೀಮ್ ಮಾಡ್ಕೊತೀನಿ ಅಂದರೆ ನಿಮಗೆ 12,999 ರೂಪಾಯಿಗೆ ಸಿಗುತ್ತೆ. ಬೇಸ್ ವೇರಿಯಂಟು 6GB RAM 128GB ಇಂಟರ್ನಲ್ ಸ್ಟೋರೇಜ್ ಇರೋ ಒಂದು ವೇರಿಯಂಟ್ ಏನಿದೆ ಅದು 12,999 ರೂಪಾಯಿಗೆ ಸಿಗುತ್ತೆ. ಸೊ ಕ್ರೇಜಿ ಫೋನ್ ಅಂತ ಹೇಳ್ತೀನಿ ಈ ಒಂದು ಪ್ರೈಸ್ ರೇಂಜಿಗೆ. ಬಟ್ ಆದರೆ ಸರ್ವಿಸ್ ಸೆಂಟರ್ ನೋಡಿಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಲೀಸ್ಟ್ನಲ್ಲಿ 5 ಸ್ಮಾರ್ಟ್ಫೋನ್ಗಳಾಗಿತ್ತು. ಸೊ ನೀವ್ಯಾರು 10,000 ರಿಂದ 15,000 ರೂಪಾಯಿ ಒಳಗಡೆ ಏನಾದ್ರು ಸ್ಮಾರ್ಟ್ಫೋನ್ಗಳನ್ನ ಹುಡುಕ್ತಾ ಇತ್ತು ಅಂದರೆ ಸೊ ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಫೋನ್ಗಳನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇನ್ನು ಈ ಒಂದು ಫೋನ್ಗಳ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಅದೇ ರೀತಿ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವಿನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.